ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬೇರೆ ಬೇರೆ ಜಾಬ್ ಬಂದಿದ್ದಾವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಿಮ್ಹನ್ಸ್. ಓಕೆ, ಇಲ್ಲೇನಪ್ಪ ಅಂದರೆ ಬರೀ SLC ಆರ್ 10th ಕ್ಲಾಸ್ ಪಾಸ್ ಮಾಡಿದ್ರೆ ಸಾಕು, ಹಾಸ್ಪಿಟಲ್ ಅಸಿಸ್ಟೆಂಟ್ ಅಂತ ತಗೋತಾರೆ. ಆಯಿತಾ. ಆಮೇಲೆ ಇನ್ನೊಂದು BECIL ಅಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಮುಖಾಂತರ ಇಲ್ಲೇನಪ್ಪ ಅಂದರೆ ನೀವು ಬರೀ 10th ಪಾಸ್ ಮಾಡಿದ್ರೆ ಸಾಕು. ಇಲ್ಲಿ MTS ಅಂತ ಹುದ್ದೆಗೆ ಕರೀತಾರೆ. MTS ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ನಿಮಗೆ ಸಂಬಳ ಬಂದುಬಿಟ್ಟು 18,000 ರೂಪಾಯಿ ಇರುತ್ತೆ. ಟೋಟಲ್ ನಂಬರ್ ಆಫ್ ವೇಕೆನ್ಸಿ 10 ಇದ್ದಾವೆ. ಓಕೆ, ಅದೇ ರೀತಿ ಬೇರೆ ಬೇರೆ ಡಿಗ್ರಿ ಆಗಿದ್ದವ್ರಿಗೆ, 12th ಪಾಸ್ದವ್ರಿಗೆ ಬೇರೆ ಬೇರೆ ಇದೆ. ಇವು ಟೋಟಲ್ ನಮಗೆ ಒಂದು 5 PDF ನಿಮಗೆ ಸೆಂಡ್ ಮಾಡ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಸೂಟ್ ಆತಪ್ಪ ಅಂದರೆ 100% ಅಪ್ಲೈ ಮಾಡಿ. ಓಕೆ, ಇಲ್ಲ ಸರ್ ನೀವೇ ಅಪ್ಲೈ ಮಾಡಿ ಕೊಡಿ ಅಂದರೆ ನಾವು ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ಆಮೇಲೆ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಇದು ಬಂದುಬಿಟ್ಟು ಏನಪ್ಪ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ನ್ಯೂ ಡೆಲ್ಲಿ ಮುಖಾಂತರ. ಇಲ್ಲೂ ಏನಪ್ಪ ಅಂದರೆ ನೀವು ಬರೀ ಇಲ್ಲಿ ಕೆಲವೊಂದು ಸ್ಕಿಲ್ಸನ್ನು ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 12th ಪಾಸ್ ಮಾಡಿದ್ರೆ ಸೀನಿಯರ್ ಲೈಬ್ರರಿ ಅಟೆಂಡೆಂಟ್ ಅಂತ ತಗೋತಾರೆ. ಅಷ್ಟೇನಪ್ಪ ಅಂದರೆ ಒಂದು ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಬೇಕು, ಇನ್ನು ಲೈಬ್ರರಿ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ ಫಿಲ್ಮ್ ಜಾಯ್ನರ್, ನೀವೇನಾದರೂ ಸ್ವಲ್ಪ ಶೂಟಿಂಗಲ್ಲಿ ಅಥವಾ ಎಡಿಟಿಂಗಲ್ಲಿ ಚೆನ್ನಾಗಿತ್ತಪ್ಪ ಅಂದರೆ ನೀವು 10th ಬೇಸಿಸ್ ಮೇಲೆ ಇದಕ್ಕೆ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ಬರೀ ಎಕ್ಸಾಮ್ ಏನಿರಲ್ಲ, ಸ್ಕಿಲ್ ಟೆಸ್ಟ್ ಇರುತ್ತೆ. ಆಯಿತಾ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೆಲವೊಂದಿಷ್ಟು ಕಾಂಟ್ರಾಕ್ಟ್ ಜಾಬ್ ಹೇಗಿರುತ್ತೆ ಅಂದರೆ ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ನಿಮಗೆ ಇಂಟರ್ವ್ಯೂ ತೆಗೆದುಕೊಂಡು ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಹೆಂಗೆ ಮಾಡ್ತಾರೆ, ಬೇಸ್ಡ್ ಆನ್ ದಿ 10% ಮೇಲೆ ನಿಮಗೆ ಒಂದು ಜಾಬನ್ನು ಕರೀತಾರೆ. ಓಕೆ, ಅದಕ್ಕೆ ಈ ಒಂದು 4-5 PDF ಇದ್ದಾವೆ, ನಿಮಗೆ ಶೇರ್ ಮಾಡ್ತಂಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಸೊ ದಟ್ ಇದು ನಿಮ್ಗೆ ಏನಾದರೂ ಸೂಟ್ ಆತಪ್ಪ ಅಂದರೆ ನಿಮ್ಮ ಜಾಬ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಸೂಟ್ ಆತಂದರೆ 100% ಅಪ್ಲೈ ಮಾಡಿ. ಆಯಿತಾ. ಆಮೇಲೆ ಇನ್ನೂ ಕೂಡ ಸಾಕಷ್ಟು ಜಾಬ್ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ನೀವು ಬರೀ ಡಿಗ್ರಿ ಮಾಡಿರ್ತೀರ, ಕೆಲವೊಬ್ಬರು BEd ಮಾಡಿರ್ತೀರ, BCA ಮಾಡಿರ್ತೀರ, BSc ಮಾಡಿರ್ತೀರ. ಓಕೆ, ಇವನ್ ಬರೀ 12th ಮಾಡಿರ್ತೀರ, 10th ಕೂಡ ಮಾಡಿರ್ತೀರ, ಅಂಥವ್ರು ಕೂಡ ಜಾಬ್ ಇದ್ದಾವೆ. ಓಕೆ, ಅಷ್ಟೇನಪ್ಪ ಅಂದರೆ ಡೆಪ್ತ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ್ದು ನಿಮಗೆ ಸೆಟ್ ಆಗುತ್ತೆ ಅಂತ. ಓಕೆ, ಲೋ ಡಿವಿಷನ್ ಕ್ಲರ್ಕ್ ಆಗಿರ್ಬೋದು. ಕೆಲವೊಂದಿಷ್ಟು ಏನಾಗುತ್ತೆ ಎಕ್ಸಾಮಿನೇಷನ್ ಇರುತ್ತೆ, ಇನ್ನು ಕೆಲವೊಂದು ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಅಥವಾ ಸ್ಕಿಲ್ ಟೆಸ್ಟ್ ಮುಖಾಂತರ ಆಯ್ಕೆನ ಮಾಡ್ಕೋತಾರೆ, ನೋ ಎಕ್ಸಾಮಿನೇಷನ್. ಓಕೆ, ಹಾಗಾಗಿ ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಕೂಡ ಬೇರೆ ಬೇರೆ ಜಾಬ್ ಬರ್ತಾ ಇರುತ್ತೆ. ಆಮೇಲೆ ರೀಸೆಂಟಾಗಿ ಇನ್ನೊಂದೇನಪ್ಪ ಅಂದರೆ ರೈಲ್ವೆ ಮುಖಾಂತರ ಕೂಡ ಜಾಬನ್ನು ಕರೀತಾರೆ, ಅದು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇನ್ನೇನೇ ಸಂದೇಹಗಳಿದೆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ಬಂದ್ಬಿಟ್ಟು 7892575079. ಆದಷ್ಟು ಬೇಗನೆ ಮುಂದೆ ಭೇಟಿ ಆಗುವಂತೆ. ಅಲ್ಲಿ ಟೇಕ್ ಕೇರ್. ಈ ಒಂದು PDF ಬೇಕಾದರೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.